ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಎರಡನೇ ಭಾಗದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಕೇಳಿಸ್ಕೊಳ್ಳಿ, ಎಲ್ಲರೂ ನನ್ನ ಬಂಧುಗಳೇ. ಕುಂಕುಮವಾಲನ ಬೆನ್ನು ಕಟ್ಟುವವರು, ಆತ್ರದಲ್ಲಿ ಬೆನ್ನು ಕಟ್ಟುವವರು ನೀವು ನಮ್ಮ ಬಂಧುಗಳೇ. ಕುಂಕುಮವಾಲನು ನನ್ನ ಬಂಧುವೇ. ಯಾಕಂದ್ರೆ ಅವನು ಕಾವ್ಯ ಧರಿಸಿದ, ಅವನಿಗೆ ಆ ಪ್ರಜ್ಞೆ ಇದೆಯೋ ಗೊತ್ತಿಲ್ಲ. ಅವನ ಹಿನ್ನೆಲೆ ಏನಿದೆಯೋ, ಅವನ ಚಿತ್ತದಲ್ಲಿ ಏನಿದೆಯೋ ಅದಕ್ಕೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಅವನೇ ಸ್ವತಃ ಶಿಕ್ಷೆ ಅನುಭವಿಸ್ತಾನೆ. ಅದಿರಲಿ, ಅದ್ರ ಬಗ್ಗೆ ನಾನು ಮಾತನಾಡಲ್ಲ. ಇನ್ನು ನಮ್ಮ ಬಿಜೆಪಿ ಬಂಧುಗಳ ಬಗ್ಗೆ ಮಾತಾಡ್ತೀನಿ. ಬಿಜೆಪಿಯವರೇ, ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಆಮೇಲೆ ಯಾರ್ಯಾರು ಕುಂಕುಮವಾಲನ್ನು ಸಮರ್ಥಿಸಿ ಮಾತಾಡಿದಾರೆ ಮತ್ತೆ ಇದನ್ನು ಖಂಡಿಸಿಲ್ಲ. ಎಂ ಬಿ ಪಾಟೀಲ್ ಅಷ್ಟಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಅವ್ರು ಹೇಳ್ತಿದ್ದಾರೆ, ನೀವು ಅವ್ರು ಬಳಸಿರ್ತಕ್ಕಂಥ ಶಬ್ದವನ್ನ ಮೊದಲು ಖಂಡಿಸಲಿ. ಅದು ಯಾವ ಗುರುಗಳಿಗಾದ್ರೂ ಬಳಸ್ಲಿ, ಅದು ತಪ್ಪು. ಅದನ್ನು ಮೊದಲು ಖಂಡಿಸ್ಬಿಟ್ಟು ನೀವು ಅವ್ರು ಬೆನ್ಕಟ್ರಿ, ತಪ್ಪಿಲ್ಲ. ನೀವು ಪ್ರತಿಯೊಬ್ಬರಿಗೂ ಸ್ವತಂತ್ರರೇ. ನೀವು ಯಾರಿಗಾದ್ರೂ ಬೆಂಬಲಿಸ್ಬೋದು, ನೀವು ಯಾರಿಗಾದ್ರೂ ಮತ ಕೊಡ್ಬೋದು, ಮತ ತಗೋಬಹುದು, ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಆದ್ರೆ ಒಬ್ಬ ಸಾಮಾನ್ಯ ಸಣ್ಣ ಹುಡುಗನಿಗೂ ತಿಳಿಯುತ್ತೆ, 7-8 ವರ್ಷದ ಹುಡುಗನಿಗೂ ತಿಳಿಯುತ್ತೆ ಇಂಥ ಶಬ್ದ ಬಳಸಬಾರ್ದು ಅಂತ ಹೇಳಿ. ಒಬ್ಬ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಲ್ಲ ಪುಂಡ ಪೋಖ್ರಿಗಳು, ಪೋಲಿಗಳು, ಅವರು ಇಂಥ ಶಬ್ದ ಬಳಸಲ್ಲ ಗುರುಗಳಿಗೆ. ಅವ್ರಿಗೆ ನಮಸ್ಕಾರ ಮಾಡಕ್ಕೆ ಇಷ್ಟ ಇಲ್ಲಿದ್ರೆ ಅವರು ತಂಪಾಡಿತಾವೆಲ್ಲ ಎದ್ದೋಗ್ತಿರ್ತಾರೆ ಅಥವಾ ದೂರ ಆಗ್ತಾರೆ, ಏನಾರು ಮಾಡ್ತಾರೆ. ಅಂತ ಕನಿಷ್ಠ ಶಬ್ದ ಬಳಸಿದಾಗ್ಲೂ ನೀವ್ ಯಾರು ಖಂಡಿಸೋದಿಲ್ಲ ಅಂತಂದ್ರೆ ಎಲ್ಲಿಗೆ ಬಂತು ನಿಮ್ಮ ನೈತಿಕ ಮಟ್ಟ? ಎಲ್ಲಿಗೆ ಬಂತು? ಮತ್ತೆ ಯಾವ ಮುಖ ಇಟ್ಕೊಂಡು ನೀವು ಸಪೋರ್ಟ್ ಮಾಡಕ್ ಬರ್ತಾ ಇದ್ದೀರಾ? ಅದು ಈಶ್ವರಪ್ಪನ ಮಾತು ಕೇಳ್ಕೊಂಡು, ಯತ್ನಾಳದ ಮಾತು ಕೇಳ್ಕೊಂಡು ಉಚ್ಚಾಟಿಸಿದಿರ ಅವ್ನ ಪಕ್ಷದಿಂದ. ಹಂಗ್ ನೋಡ್ತಾ ಹೋದ್ರೆ ಇವತ್ತು ಏನ್ ಮೀಟಿಂಗ್ ಅಲ್ಲಿ ಇದೀರಲ್ಲ ನೀವೆಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ನಿಮ್ಮನ್ನು ಮತ್ತೆ ಹೊರಗೆ ಹಾಕ್ಬೋದೇನೋ ಗೊತ್ತಿಲ್ಲ ನನಗೆ. ಇವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅದೇ ಆಶ್ಚರ್ಯ ಆಗಿತ್ತು. ಸ್ವಾಮೀಜಿಗಳು ಬಂದಿದ್ದಾರೆ ಅಂದ್ರೆ ಕುಂಕುಮವಾಲನ ಪಾಲ್ಬಡಕರು ಬಂದಿರಬಹುದು, ಅದ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ, ವೀರಪ್ಪನಿಗೂ ಬೆಂಬಲಿತರಿರ್ತಾರೆ, ಒಸಾಮಾ ಬಿನ್ ಲಾಡೆನ್ಗೂ ಬೆಂಬಲಿತರಿರ್ತಾರೆ ಅಂತ. ಅದಕ್ಕೆ ಕುಂಕುಮವಾಲ ನೀನೇನು ಹೆಮ್ಮೆ ಪಡ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ನಿನ್ನ ನೈತಿಕ ಮಟ್ಟ ಎಲ್ಲಿಗೆ ಹೋಗಿದೆ ಅದನ್ನ ಸ್ವಲ್ಪ ವಿಚಾರ ಮಾಡ್ಕೊಂಡ್ಬಿಡಪ್ಪ, ಸಾಕಷ್ಟೇನೆ. ನಮ್ಮ ಇಡೀ ವಿಶ್ವದಲ್ಲಿ ಭಾರತದ ನ್ಯಾಯಾಲಯದ ಬಗ್ಗೆ ಎಂಥ ಗೌರವ ಇದೆ. ಅಂತ ನ್ಯಾಯಾಲಯದ ತೀರ್ಪನ್ನು ನೀವು ಗೌರವಿಸಲ್ಲ ಅಂತಂದ್ರೆ ನೀವು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಾ? ಈಶ್ವರಪ್ಪನವರೇ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಾ? ಆಮೇಲೆ ಯತ್ನಾಳ್ ಅವರೇ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಾ? ಸುಲಿಬೆಲೆ ಚಕ್ರವರ್ತಿ ಅವರೇ, ನೀವು ಮಾಡ್ತಾ ಇರೋ ಸರಿನಾ? ಮೊದಲು ಆ ಸ್ವಾಮಿನ ಕುಂಕುಮವಾಲನ್ ಖಂಡಿಸ್ರಿ. ಮೊದಲು ಆ ಮಾತು ವಾಪಸ್ ತಗೊಂತ ಹೇಳ್ರಿ, ಬುದ್ಧಿನಾರ ಹೇಳ್ರಿ. ಈಗ ವಾಪಸ್ ತಗೊಂಡ್ರು ಆಗಲ್ಲ. ಈಗ ಅವ್ನು ಕೊಲೆ ಮಾಡ್ಬಿಟ್ಟು ತಪ್ಪಾಯ್ತು ಅಂತ ಅಂದ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತಾ? ಆ ಕೊಲೆ ನ್ಯಾಯ ಸಿಗುತ್ತಾ? ಅದಕ್ಕೇನು ಮುಂದೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿದೆಯೋ, ಕಾನೂನು ಕ್ರಮ ಏನಿದೆಯೋ ಅದನ್ನ ತಗೊಳ್ತಾರೆ. ಇನ್ನ ನಮ್ಮ ಯತ್ನಾಳ ಬುದ್ಧಿವಂತರು ಹೇಳ್ತಾರೆ ಏನಂತ ಅಂದ್ರೆ, ದೇವ್ರುಗಳಿಗೆ ಬೈತಾರೆ. ದೇವ್ರಂದ್ರೆ ಎಷ್ಟೋ ಇರೋದು ಪುಣ್ಯಾತ್ಮ, ಯೋಚನೆ ಮಾಡೋ. ಸ್ವಲ್ಪ ತಲೆ ಬುದ್ಧಿ ಇದೆಯಾ ಯತ್ನಾಳ್ ನಿಮ್ಗೆ? ಯೋಚನೆ ಮಾಡು, ಎಷ್ಟು ದೇವರಿರೋದು. ಏಕಂ ಸತ್ ವಿಪ್ರ ಬಹುದ ವದಂತಿ, ದೇವನೊಬ್ಬ ನಾಮ ಹಲವು. ನಾಮ ನೀವು ಬೇಕಾದ ಇಟ್ಕೊಳ್ರಿ, ಯಾರು ಕೇಳಲ್ಲ. ವಚನಾಂಕಿತಗಳ ಬಗ್ಗೆ ಮಾತಾಡ್ತೀಯಲ್ಲ ಮಾರಾಯ, ಎಷ್ಟು ವಚನ ಬರ್ತಾವ ನಿನ್ಗೆ? ಎಷ್ಟು ವಚನ ಕಲ್ತಿದ್ವಿ? ಎಷ್ಟು ವಚನ ಅಧ್ಯಯನ ಮಾಡಿದ್ಯಾ? ವಚನಾಧ್ಯಯನ ಮಾಡಿದ್ರೆ ನಿನ್ ಪರಿಸ್ಥಿತಿ ಹಿಂಗಿರ್ತಿತ್ತ? ಎಲ್ಲೆಲ್ಲೋ ಇರ್ತಿದ್ದೆ. ವಚನಾಧ್ಯಯನ ಮಾಡಿ ನೀನ್ ಶಾಂತನಾಗಿದ್ರೆ, ಒಬ್ಬ ತತ್ವನಿಷ್ಠನಾಗಿ ಬಾಳಿದ್ರೆ ನಿನ್ನ ಸ್ಥಾನ ಇನ್ನೂ ಎಲ್ಲೆಲ್ಲೋ ಹೋಗ್ತಿತ್ತು. ಅಂಥದ್ರಲ್ಲಿ ಇವತ್ತೊಬ್ಬ ಅನಾಥನಂಗೆ ಪಕ್ಷದಿಂದ ಹೊರಗಾಕ್ಸ್ಕೊಂಡು ಅನಾಥನಂಗೆ ಅಡ್ಡಾಡ್ತಿದ್ಯಾ. ಆದ್ರೂ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂಗೆ ಬಾಯಿ ಹರಿಬಿಟ್ಕೊಂಡು ಅಡ್ಡಾಡ್ತಿದ್ಯಲ್ಲ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ. ಇನ್ನು ಆ ಸ್ವಾಮಿಗಳು ಹಾಗೆ ಬೈದ್ರು, ಈ ಸ್ವಾಮಿಗಳು ಈಗ ಬೈದ್ರು ಅಂತ ಹೇಳ್ತಿರಲ್ಲ. ನಿಮಗೆ ಇಷ್ಟು ದಿವಸ ಯಾಕೆ ನೀವು ಏನ್ ಇಟ್ಕೊಂಡಿದ್ರಪ್ಪ? ನೀವು ಬುದ್ಧಿ ಎಲ್ಲಿಟ್ಟಿದ್ರಿ? ಎಲ್ಲಿಟ್ಟಿದ್ರಿ? ಕಾನೂನಾತ್ಮಕ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಯಾರೇ ಆಗ್ಲಿ ಅವಾಚ್ಯ ಶಬ್ದಗಳು, ಕುಶಬ್ದಗಳು, ಇನ್ನೊಬ್ಬರಿಗೆ ನೋಯಿಸ್ತಕ್ಕಂಥದ್ದನ್ನ ಯಾರೇ ಮಾತಾಡಿದ್ರು, ಅಸಂವಿಧಾನಿಕ ಪದಗಳನ್ನ ಯಾರೇ ಬಳಸಿದ್ರು ತಪ್ಪು. ಯತ್ನಾಳ್ ನೀವು ಮಾತಾಡೋದು ನೋಡಿದ್ರೆ, ಅಲ್ಲೋ ನೀನ್ ತಾಲಿಬಾನ್ ಅಂತೀಯ, ನೆಕ್ಸಲೈಟ್ಸ್ ಅಂತೀಯ. ನಮಗೆ ಒಬ್ಬ ಪ್ರಜಾಪ್ರಭುತ್ವವಾದಿನ ನಿನಗೆ ಶಾಸಕ ಆಗಕ್ಕೆ ಯೋಗ್ಯತೆ ಇದೆಯಾ? ನಿನ್ ನಾಲ್ಗೆ ಚೆನ್ನಾಗಿದೆಯಾ? ಒಬ್ಬ ವಿದ್ಯಾವಂತನ ತರನು ಮಾತಾಡಲ್ಲ ನೀನು. ಹುಚ್ಚಿಡ್ದಿದ್ಯಾ? ಹುಚ್ಚಿಡ್ದಿದ್ದು ಹೇಳ್ರಿ. ಡಿಮ್ಯಾನ್ಸ್ ಅಲ್ಲೋ ಇಬ್ರಿಗೂ ಕುಂಕುಮವಾಲನಿಗೆ ನಿನಗೆ ಅಕ್ಕಪಕ್ಕದ ಹಾಸಿಗೆ ಒಂದು ಬೆಡ್ ಆದ್ರೂ ಬುಕ್ ಮಾಡೋಣ ಅಂತ ಹುಚ್ಚಿಡ್ದಿದ್ರೆ ಆತರ ಮಾತಾಡ್ಬೇಡಿ. ಮನುಷ್ಯತ್ವ ಅಲ್ಲ ಅದು. ಆಮೇಲೆ ತಾಲಿಬಾನ್ಗಳಂತೀರಿ. ನಾವು ಭಾರತೀಯ ಪ್ರಜೆಗಳು,
ನಿನ್ನನ್ನು ಭಾರತೀಯ ಒಳ್ಳೆ ಪ್ರಜೆ ಅಲ್ಲ ಅಂತಾನು ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟ್. ನಾವು ಒಳ್ಳೆ ಪ್ರಜೆಗಳಾಗಿ ಬಾಳಕ್ ಇಷ್ಟಪಡ್ತೀವಿ. ಜೊತೆಗೆ ಸ್ವಾಮೀಜಿ ಇನ್ನು ಕಾಷಾಯ ಎಂಬದ ಬಗ್ಗೆ ಮಾತಾಡ್ತೀಯ ಯತ್ನಾಳ, ಯಾವ ನೈತಿಕತೆ ಇದೆ ಮಾತಾಡಕ್ಕೆ ನಿನಗೆ? ಕಾಷಾಯ ಎಂಬರ ಕಾವಿ ಬಣ್ಣ ಅದು ಯಾವ್ದು ಗುತ್ತಿಗೆ ಅಲ್ಲ. ನೀವೇನಾದ್ರ ಮೇಲೆ ಏನದು ಸಾಧಿಸಿಲ್ಲ, ಹಕ್ಕು ಸಾಧಿಸಿಲ್ಲ, ಗುತ್ತಿಗೆ ತಗೊಂಡಿಲ್ಲ. ಅದನ್ನ ಹಾಕೊಳಕ್ ಎಲ್ರಿಗೂ ಅಧಿಕಾರ ಇದೆ, ಗೊತ್ತಾಯ್ತಲ್ವಾ? ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮ್ಗಿಲ್ಲ, ಕುಂಕುಮವಾಲನ್ಗೂ ಇಲ್ಲ. ಯಾಕಂದ್ರೆ ಅವ್ನು ಸ್ವತಃ ಲಿಂಗಾಯತ ಧರ್ಮದ ಅನ್ನ ತಿಂತಾ ಇದ್ರು ಕೂಡ ಆ ಪೀಠದ ಮೇಲೆ ಕೂತಿದ್ರು ಲಿಂಗಾಯತ ಧರ್ಮ ಪಾಲಿಸ್ತಾ ಇಲ್ಲ. ಇನ್ನು ನಿನಗೂ ಅಷ್ಟೇ ಪಾಟೀಲ್, ಏನು ಬಸವನಗೌಡ ಪಾಟೀಲ್ ಯತ್ನಾಳ್, ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡಕ್ಕೆ ನೈತಿಕ ಹಕ್ಕಿಲ್ಲ. ಯಾಕೆ ಅಭ್ಯಾಸ ಮಾಡಿಲ್ಲ? ಹಂಗೇನಾದ್ರೂ ನಿಮಗೆ ನೈತಿಕತೆ ಇರಬೇಕು ಅಂದ್ರೆ ಆಮೇಲೆ ಕೆಲವು ಮಾಧ್ಯಮಗಳವರೆಗೂ ನಿಮಗೂ ಹಕ್ಕಿಲ್ಲ. ಯಾಕಂದ್ರೆ ನೀವು ಅಧ್ಯಯನ ಮಾಡಿಲ್ಲ, ಓದಿಲ್ಲ. ಅವ್ರನ್ನ ಅಷ್ಟೇ ಯಾಕೆ ಕರಿತೀರಾ? ಕರೀರಿ, ನಮ್ಮನ್ನು ಕರೀರಿ, ಮಾತಾಡ್ರಿ, ಫೋನಲ್ಲಿ ಮಾತಾಡಿಸ್ರಿ. ಅಲ್ಲಿ ಬಂದಾಗ 2-3 ಜನ ಸೇರಿಸಿ ಕೂಗಾಡಿಸ್ಬಿಡ್ತೀರಾ? ಈಗ ಫೋನಲ್ಲಿ ಮಾತಾಡಿ, ಚರ್ಚೆ ಮಾಡಿ, ತತ್ವ ಹಿಡಿದು ಮಾತಾಡೋಣ. ಬನ್ನಿ, ಯಾರು ಮಾತಾಡ್ತೀರಾ ನನ್ನ ಜೊತೆ ಮಾತಾಡಿ, ಕೇಳಿ, ಪ್ರಶ್ನೆಗಳನ್ನು ಕೇಳಿ, ಸಮಾಧಾನ ನಿಜವಾಗ್ಲೂ ತಿಳ್ಕೊಬೇಕು ಅಂತಿದ್ರೆ ಕೇಳ್ಕೊಳ್ಳಿ. ನೋಡಿ, ನೀವು ಯಾರನ್ನಾದ್ರೂ ಕಣ್ ತಪ್ಪಿಸ್ಬೋದು, ನಿಮ್ಮ ಚಿತ್ತದ ಕಣ್ಣನ್ನು ನೀವೇ ಹೆಂಗ್ ತಪ್ಪಿಸ್ತೀರಾ ಮೀಡಿಯಾದವರು? ಆಮೇಲೆ ಕುಡಿತದ ಬಗ್ಗೆ, ಮಾಂಸಾಹಾರದ ಬಗ್ಗೆ ಮಾತಾಡಿದೀವಿ. ಯಾರು ಮಾತಾಡಿದ್ದಾರೆ? ಸ್ವಾಮೀಜಿಗಳು. ಯಾರು ಕುಡಿದಿದ್ದಾರೆ? ಸ್ವಾಮೀಜಿಗಳು. ಮಾಂಸಾಹಾರಿಗಳು ಯಾರು ಮಾಡಿದ್ದಾರೆ? ಮಾಡಬಹುದು ಅಂತ ಯಾವ ಸ್ವಾಮೀಜಿ ಹೇಳಿದ್ದಾರೆ? ಆಧಾರ ತೋರಿಸಿ. ನಾವು ಇವತ್ತು ಅವ್ರನ್ನ ನಾವು ಪ್ರಶ್ನೆ ಮಾಡ್ತೀವಿ. ಅವ್ರ ವಿರುದ್ಧನೂ ಕಾನೂನಾತ್ಮಕ ಕ್ರಮ ತಗೊಳಕ್ ನಾವು ಯೋಚನೆ ಮಾಡ್ತೀವಿ. ಯಾರೋ ಸಾಹಿತಿ ಮಾತಾಡಿರ್ಬೋದು, ಯಾರೋ ವಿದ್ವಾಂಸ ಮಾತಾಡಿರ್ಬೋದು, ಅಥವಾ ಅವರು ಕುಡುಕರಿರ್ಬೋದು ಮಾತಾಡಿರೋದು, ನಮಗೆ ಗೊತ್ತಿಲ್ಲ. ಕರ್ನಾಟಕದ ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದ್ರೆ 28ಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಯಾರು ಮಾತಾಡ್ತಿದ್ದಲ್ಪ ಬಸವನಗೌಡ ಯತ್ನಾಳ್. ಆದ್ರೆ ಯಾರಿಗೆ ಪಾಠ ಕಲಿಸ್ತಾರೆ ನೋಡೋಣ, ಗೊತ್ತಾಯ್ತಲ್ವಾ? ನೀತಿಗೆಟ್ಟಂತವ್ರಿಗೆ ಜನ ಪಾಠ ಕಲಿಸ್ತಾರೆ. ಅದು ಯಾವ ಪಕ್ಷದಾಗಾರ ಇರಲಿ, ಯಾವ ಜನನಾರ ಇರಲಿ, ಯಾವ ಕ್ಷೇತ್ರದಲ್ಲಾರ ಇರಲಿ, ಆ ನೈತಿಕತೆಯನ್ನು ಉಳಿಸ್ಕೊಳ್ಳಿ. ಪರಮಾತ್ಮನ ಸಾಕ್ಷಿಯಾಗಿ ಬಾಳ್ರಿ, ಆತ್ಮಸಾಕ್ಷಿ ಬೆಲೆ ಕೊಡಿ. ಯಾಕಂದ್ರೆ ನಮ್ಮ ಮುಂದಿನ ಜನಾಂಗ ನಮ್ಮನ್ನ ಬೈಕೋಬಾರ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಪೂಜಿಸ್ತೀವಿ. ನಮ್ಮ ಮುಂದಿನ ಜನಾಂಗ ಏನಂತ ಪೂಜಿಸ್ಬೇಕು? ನಮ್ಮನ್ನ, ನಿಮ್ಮನ್ನ, ಕುಂಕುಮವಾಲನ್ನ ಏನಂತ ಪೂಜಿಸ್ಬೇಕು? ಏನಂತ ನೆನೆಸ್ಬೇಕು? ಯತ್ನಾಳನ್ನ ಏನಂತ ನೆನೆಸ್ಬೇಕು? ಅದಕ್ಕೆ ಒಳ್ಳೆ ರೀತಿಯಿಂದ ಹೋಗೋಣ, ಎಲ್ಲರೂ ಚೆನ್ನಾಗಿ ಬಾಳೋಣ, ಕಾನೂನಿಗೆ ಗೌರವ ಕೊಡೋಣ, ಸಂವಿಧಾನಕ್ಕೆ ಗೌರವ ಕೊಡೋಣ. ಸರ್ವರಿಗೂ ಶರಣ.